ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ನೀವು ಬೋರ್ಡ್ ನೋಡಿದ್ರೆ ಗೊತ್ತಾಗಿರುತ್ತೆ. ನಾವಿವತ್ತು ಎಲ್ಲಿ ಹೋಗ್ತಾ ಇದ್ದೀವಿ ಅಂದರೆ ಮುತ್ತತ್ತಿಗೆ ಹೋಗ್ತಾ ಇದ್ದೀವಿ. ನಾವು ಹೋಗ್ತಾ ಇದ್ದಿದ್ದು ಸ್ಯಾಟರ್ಡೆ. ಸೊ ಜಸ್ಟ್ ನಾನು ಯಾವತ್ತೂ ಹೋಗಿರಲಿಲ್ಲ. ಹಾಗೆ ಹೋಗ್ಬಿಟ್ಟು ಅಲ್ಲೇನಾದರೂ ಚಿಕನ್ ಮಾಡಿಕೊಂಡು ತಿನ್ಕೊಂಡು ಬರೋಣ ಅಂತ ಔಟಿಂಗ್ ಅಂತ ಹೋಗಿದ್ದು. ಸೊ ತುಂಬ ಚೆನ್ನಾಗಿದೆ ಆ್ಯಂಡ್ ಅಲ್ಲೇ ಕೂಡ ಎಲ್ಲ ಫೆಸಿಲಿಟೀಸ್ ಇರುತ್ತೆ. ಬಟ್ ಕೋತಿ ಜಾಸ್ತಿ ಇರೋದ್ರಿಂದ ಮುತ್ತತ್ತಿಲಿ ಅದೇ ಮಾಡೋಕ್ಕೆಲ್ಲ ಒಂದು ಸ್ವಲ್ಪ ಏನೋ ಎತ್ಕೊಂಡು ಹೋಗೋದು ಆ ಥರ ಎಲ್ಲ ಮಾಡ್ತಿರ್ತೈತೆ. ಸೊ ನೋಡಿಕೊಂಡು ಮಾಡ್ಕೊಂಡು ಬರ್ಬೋದು. ಚೆನ್ನಾಗಿತ್ತು ಔಟಿಂಗ್ ಯಾವ ರೀತಿ ಇತ್ತು ಅಂತ ಒಂದು ಸ್ವಲ್ಪ ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೀನಿ, ಆ್ಯಡ್ ಮಾಡ್ತೀನಿ ನೋಡಿ. ನೀವು ಅಲ್ಲಿ ಒಂದು ಮುತ್ತತ್ತಿ ಹೊಳೆ ಇರುತ್ತೆ, ನೀವು ಕೇರ್ಫುಲ್ಲಾಗಿ ಈಜು ಬರೋರು ಈಜಾಡ್ಬೋದು. ಬಟ್ ಸಮ್ಟೈಮ್ಸ್ ಸುಳಿ ಬರುತ್ತಂತೆ, ಆವಾಗ ಮಾತ್ರ ಸ್ವಲ್ಪ ಕೇರ್ಫುಲ್ಲಾಗಿರಬೇಕು ಅಂತ ಹೇಳ್ತಾರೆ. ಬಟ್ ಯಾವಾಗ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ ಅಂತಲೂ ಹೇಳ್ತಾರೆ. ಬಂದಾಗ ಒಬ್ಬರು ಯಾರೋ ಹೋಗಿದ್ದಾರೆ ಅಂತಲೂ ಹೇಳ್ತಾರೆ. ಬಿ ಕೇರ್ಫುಲ್ ಅಂತ ಅಲ್ಲಿ ಬೋರ್ಡ್ ಆಗಿ. ಸೊ ಅದನ್ನೇ ನಾವು ಮಾತಾಡಿದ್ದೀವಿ ಇವಾಗ. ಬೇಸಿಗೆ ಆಗಿರೋದ್ರಿಂದ ನೀರಿಲ್ಲ, ಮಳೆ ಆಗಿಲ್ಲ, ನೀರಿಲ್ಲ. ಸೊ ಅದಕ್ಕೋಸ್ಕರ ನೀರೆಲ್ಲ ಕಮ್ಮಿ ಇದೆ. ದೇವಸ್ಥಾನ ಹತ್ರ ಬಂದ್ವಿ ನೋಡಿ, ಈ ರೀತಿ ಇದೆ. ಪೂಜೆ ಎಲ್ಲ ಮಾಡಿಸ್ಕೊಂಡು ದೇವರನ್ನ ದರ್ಶನ ಮಾಡಿಕೊಂಡು ಬಂದ್ವಿ. ಸ್ಯಾಟರ್ಡೆ ಆಗಿದೆ, ನಾವಿಗೆ ಸ್ಯಾಟರ್ಡೆ. ಸೊ ಏನಂದರೆ ಅಕ್ಕಿ ಕಟ್ಕೊಂಡಿರೋರು ಈ ಥರ ಮಾಡಿಸ್ತಿರ್ತಾರೆ ದೇವ್ರ ಮೆರವಣಿಗೆನ. ತುಂಬ ಜನ ಮಾಡಿಸ್ತಾಯಿದ್ರು ನಾವು ನೋಡೋದಿಲ್ಲ. ಬಟ್ ಸ್ಯಾಟರ್ಡೆ ತುಂಬ ಜನ ಮಾಡಿಸ್ತಾರಂತೆ. ಆ್ಯಂಡ್ ನಾವು ಇಲ್ಲಿ ಯಾವುದೋ ಈ ಥರ ಒಂದು ಅಲ್ಲಿ ಅಡುಗೆ ಎಲ್ಲ ಮಾಡ್ತಿರ್ತಾರೆ. ಒಂದು ಬೈಲ್ ಥರ ಇದೆ, ಅಲ್ಲಿ ನೀವು ಕಲ್ಲೆಲ್ಲ ಇಟ್ಕೊಂಡು ಮಾಡ್ಕೋಬೋದು, ಇಲ್ಲಾಂದರೆ ಸ್ಟವ್ ಕೂಡ ಇಟ್ಕೊಂಡು ಮಾಡ್ಬೋದು. ನಾವಿಲ್ಲಿ ಬಿರಿಯಾನಿ ಮತ್ತು ಚಾಪ್ಸ್ ಮಾಡ್ತಾಯಿದ್ವಿ. ಏನು ಬೇಕೋ ಅದನ್ನೆಲ್ಲ ತಂದಿದ್ವಿ. ಇಲ್ಲೂ ಕೂಡ ನಿಮಗೆ ಪಾತ್ರೆ ಐಟಮ್ಸು ಮತ್ತು ಏನೇನು ಸಿಲಿಂಡ್ರು ಎಲ್ಲ ಕೂಡ ಸಿಗುತ್ತೆ. ಬಟ್ ಸೊ ಅದಕ್ಕೋಸ್ಕರ ನಾವೆಲ್ಲ ಇಟ್ಕೊಂಡು ಹೋಗಿದ್ವಿ. ಆ್ಯಂಡ್ ನಿಮ್ಗೇನಾದರೂ ವೆಜಿಟೇಬಲ್ಸ್ ಎಲ್ಲ ಬೇಕು ಅಂದರೆ ಇಲ್ಲಿ ಸಿಗುತ್ತೆ. ಬಟ್ ಎಲ್ಲನೂ ಕೂಡ ಸ್ವಲ್ಪ ಜಾಸ್ತಿ ರೇಟ್ ಹೇಳ್ತಾರೆ. ಈ ಥರ ಒಲೆಯಲ್ಲಿ ಅಡುಗೆ ಮಾಡ್ಕೊಂಡು ಆಲ್ಮೋಸ್ಟ್ ಆಲ್ ಬೇರೆಯವರೆಲ್ಲ ಬಂದಿದ್ರು ಟ್ರೈ ಮಾಡಿ. ಅವರು ಕೂಡ ಎಲ್ಲನೂ ತಂದಿದ್ರು. ಆ್ಯಂಡ್ ಅಲ್ಲಿ ಈ ಥರ ಫಂಕ್ಷನ್ ಹಾಲ್ ಕೂಡ ಇರುತ್ತೆ. ಅಲ್ಲೂ ಕೂಡ ಏನಾದರೂ ಫಂಕ್ಷನ್ ಪಾರ್ಟಿ ಅಲ್ಲಂತಾರಲ್ವ ಅದು ಇರುತ್ತೆ. ಅಲ್ಲೂ ಎಲ್ಲರೂ ಮಾಡ್ತಾ ಇರ್ತಾರೆ, ದೇವ್ರಿಗೆ ಮಾಡಬೇಕು ಅಂತ ಅರ್ಕೆ ಹೊತ್ಕೊಂಡಿರ್ತಾರಲ್ವ ಅವರು. ಅವೆಲ್ಲ ಮಾಡಿಕೊಂಡು ತಿಂದ್ಬಿಟ್ಟು ಬಂದ್ವಿ ಈಜೊಡಿಯೋಣ ಅಂತ. ಆ್ಯಂಡ್ ನೀರು ಸ್ವಲ್ಪನೇ ಇದ್ದಿದ್ದು. ಸೊ ಈಜೋಡಿದ್ವಿ. ಅದೆಲ್ಲ ಕ್ಲಿಪ್ಪಿಂಗ್ಸ್ ತೊಗೊಂಡಿಲ್ಲ. ನಾನು ಬಟ್ಟೆ ತಂದಿದ್ದೆ, ಬಟ್ ಕಾರಲ್ಲಿ ಇತ್ತು. ಸೊ ಅದಕ್ಕೋಸ್ಕರ ಅಲ್ಲಿಗೆ ತಂದಿಲ್ಲ ಅಂತ ಹೇಳಿದೆ. ಅಲ್ಲಿ ಜನ ಉಟ್ಕೊಂಡು ಬಂದ್ವಿ. ಅಲ್ಲಿ ನೀವು ನೋಡಿರ್ಬೋದು ತುಂಬ ಜಿಂಕೆ, ಸಾರಂಗ, ಕೋತಿಗಳು ಜಾಸ್ತಿ ಇರುತ್ತೆ. ಆ್ಯಂಡ್ ಇಲ್ಲಿ ಹಸುಗಳು ಕೂಡ ಮಾಂಸ ಎಲ್ಲ ತಿನ್ನುತ್ತೆ. ಯಾಕಂದರೆ ಎಲ್ಲ ಹಾಕಿ ರೂಢಿ ಮಾಡಿರ್ತಾರಲ್ವ. ಸೊ ಅದಕ್ಕೆ ಮಾಂಸ ಎಲ್ಲ ತಿನ್ನುತ್ತೆ. ತುಂಬ ಚೆನ್ನಾಗಿರುತ್ತೆ. ಒನ್ ಡೇ ಔಟಿಂಗ್ಗೆ ನೀವು ಕೂಡ ಯಾರಾದರೂ ನೋಡ್ತಿರೋರಿಗೆ ಆ ಥರ ಏನಾದರೂ ಹೊರ್ಗಡೆ ಹೋಗಿ ಅಡುಗೆ ಮಾಡ್ಕೊಂಡು ತಿನ್ನೋದು ಇಷ್ಟ ಇತ್ತು ಅಂದರೆ ಮಸ್ಟ್ ವಿಸಿಟ್ ಪ್ಲೇಸ್ ಅಂತಲೇ ಹೇಳ್ಬೋದು. ನೋಡಿ, ಇಲ್ಲೆಲ್ಲ ತುಂಬ ಸಾರಂಗಗಳಿತ್ತು. ಅದಕ್ಕೋಸ್ಕರ ಜಸ್ಟ್ ಕ್ಲಿಪ್ಪಿಂಗ್ಸ್ ತೊಗೊಳ್ಳೋಣ ಅಂತಲೇ ಕಾರ್ ನೀವೇನಾದರೂ ಅಲ್ಲೇನಾದರೂ ಕಾರ್ ನಿಲ್ಲಿಸ್ಬಿಟ್ಟು ನೋಡ್ತೀರಾ ಅಂದರೆ ನೋಡ್ಬೋದು. ಬಟ್ ಎಲ್ಲ ವಿಂಡೋಸ್ ಎಲ್ಲ ಕ್ಲೋಸ್ ಮಾಡಬೇಕು, ಯಾಕಂದರೆ ಕೋತಿಗಳು ಇರ್ತಾವೆ ಅಲ್ವ, ಅವೆಲ್ಲ ಒಳಗಡೆ ಕಾರ್ ಒಳಗಡೆನೇ ಹೊಂಟೋಗ್ತವೆ. ಅದಕ್ಕೋಸ್ಕರ ಆಮೇಲೆ ಏನಾದರೂ ಕವರ್ ಏನಾದರೂ ಏನೋ ಇಟ್ಕೊಂಡಿದ್ರಂತೂ ನಿಮ್ಮ ಮೇಲೆ ಜಂಪ್ ಮಾಡ್ತವೆ. ಸೊ ಅದಕ್ಕೋಸ್ಕರ ಬಿ ಕೇರ್ಫುಲ್ಲಾಗಿ ಜಸ್ಟ್ ಏನೂ ಇಟ್ಕೊಳ್ದೆ ಇಳಿದ್ಬಿಟ್ಟು ನೋಡ್ಬೋದು. ತುಂಬ ಚೆನ್ನಾಗಿತ್ತು. ಇದಾಗಿತ್ತು ನಮ್ಮ ಮುತ್ತತ್ತಿ ಒನ್ ಡೇ ಔಟಿಂಗ್ ವ್ಲಾಗ್. ನೀವು ಯಾರಾದರೂ ಈ ಥರ ಹೊರಗಡೆ ಹೋಗಿ ಅಡುಗೆ ಮಾಡ್ಕೊಂಡು ತಿನ್ನೋದು ಇಷ್ಟ ಇತ್ತು ಅನ್ನೋರು ಮಸ್ಟ್ ವಿಸಿಟ್ ಪ್ಲೇಸ್ ಅಂತಲೇ ಹೇಳ್ಬೋದು. ಆ್ಯಂಡ್ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಗೆ ಯಾವ್ದಾದ್ರು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಅದೇ ರೀತಿ ವಿಡಿಯೋನ ಮಾಡ್ತೀನಿ. ಥ್ಯಾಂಕ್ ಯು ಸೊ ಮಚ್.